ಶಾನ್ ಏನಾಯ್ತು? ಟೆನ್ಷನ್ ಮಾಡ್ಕೊಂಡಿದ್ಯಾ? ಏನಿಲ್ಲ ತರುಣ್, ಹೀಗೆ ಯೋಚನೆ ಮಾಡ್ತಿದ್ದೆ. ಅದೇನದು? ನನ್ನ ಹತ್ರ ಹೇಳ್ಬಾರ್ದಾ? ಸೀಕ್ರೆಟಾ? ಛೇ ಹಾಗೇನಿಲ್ಲ. ಈ ಮನೇಲಿ ಏನೇನೋ ನಡೀತಾ ಇದೆ, ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಷ್ಟೆ. ಈಗೇನಾಯ್ತು ಶಾನ್ವಿ? ಇನ್ನೇನಾಗಬೇಕು ತರುಣ್? ಹಿತ ಇದ್ದಕ್ಕಿದ್ದ ಹಾಗೆ ದುರ್ಗಾ ವಿರುದ್ಧ ತಿರುಗಿ ಬಿದ್ದಿದ್ದಾಳೆ. ನಿನ್ನೆ ತನಕ ಎಲ್ಲದಕ್ಕೂ ದುರ್ಗಾ ಸೆರಗ್ ಹಿಡ್ಕೊಂಡು ಓಡಾಡ್ತಿದ್ದ ಹುಡುಗಿ ಇವತ್ತು ಅವ್ರು ಕಂಡ್ರೇನೆ ಆಗೋದಿಲ್ಲ ಅನ್ನೋ ಹಾಗೆ ಬಿಹೇವ್ ಮಾಡ್ತಿದ್ದಾಳೆ. ಇನ್ನು ದಾಕ್ಷಾಯಣಿ ಅಮ್ಮ ಮನೆಗೆ ಬಂದ್ರು ಇನ್ನೇನು ಎಲ್ಲ ಸರಿ ಆಗುತ್ತೆ ಅನ್ಕೊಳ್ಳೋ ಅಷ್ಟರಲ್ಲಿ ಮಾಡ್ಬೇಕಾ ಅಮ್ಮನು ವಿಚಿತ್ರವಾಗಿ ಆಡ್ತಿದ್ದಾರೆ. ಅವ್ರ ಮನ್ಸಲ್ಲಿ ಏನೋ ನೋವು ಕಾಡ್ತಿರ್ಬೋದು. ಇದನ್ನೆಲ್ಲ ನೆನ್ಸ್ಕೊಳ್ತಾ ಇದ್ರೆ ನನಗೆ ಮನ್ಸಲ್ಲಿ ಅನ್ಕಂಫರ್ಟಬಲ್ ಫೀಲ್ ಆಗ್ತಿದೆ. ಇಷ್ಟೇನಾ ಶಾನ್ವಿ? ಮನೆ ಅಂದಮೇಲೆ ಇದೆಲ್ಲ ನಾರ್ಮಲ್. ಬರೀ ನಮ್ಮ ಮನೆ ಅಲ್ಲ, ಎಲ್ಲರ ಮನೆಯಲ್ಲೂ ಇದೇ ಥರ ಪ್ರಾಬ್ಲಮ್ಸ್ ಇರುತ್ತೆ. ನೀನು ಇದಕ್ಕೆಲ್ಲ ತಲೆ ಕೆಡ್ಸ್ಕೊಂಡ್ರೆ ಹೇಗೆ ಹೇಳು? ಬಿ ಕೂಲ್. ಎಲ್ರೂ ಮನೇಲೂ ಪ್ರಾಬ್ಲಮ್ಸ್ ಇರುತ್ತೆ, ಆದ್ರೆ ಅದಕ್ಕೆ ಸರಿಯಾದ ರೀಸನ್ ಇರ್ಬೇಕಲ್ವಾ? ಇಲ್ಲಿ ಹಿತ ದುರ್ಗಾ ಮೇಲೆ ದ್ವೇಷ ಸಾಧಿಸೋಕೆ ಏನ್ ರೀಸನ್ ಇದೆ? ಅದು ಇಷ್ಟು ಸಡನ್ ಆಗಿ ಮಾಡ್ಬೇಕಾ ಅಮ್ಮ ಎಲ್ಲ ಸರಿ ಇದ್ರು ಏನೋ ಕಳ್ಕೊಂಡಿರೋರ್ ತರ ಇರ್ತಾರೆ. ಇದೆಲ್ಲ ಯಾಕೆ ತರುಣ್? ಶಾನ್ವಿ, ನೀನು ತುಂಬ ಡೀಪಾಗಿ ಥಿಂಕ್ ಮಾಡ್ತಿದ್ಯಾ. ಅವ್ರ ಮನಸ್ಸಲ್ಲಿ ಏನಿದೆ ಅಂತ ನಮ್ಗೇನು ಗೊತ್ತು? ಎಲ್ಲ ಸರಿ ಹೋಗುತ್ತೆ, ನೀನು ವರಿ ಮಾಡ್ಕೋಬೇಡ. ಥ್ಯಾಂಕ್ಸ್ ತರುಣ್, ಥ್ಯಾಂಕ್ಸ್ ಫಾರ್ ಯುವರ್ ಸಪೋರ್ಟ್. ಶಾನ್ವಿ, ಇಟ್ಸ್ ಓಕೆ. ನನ್ನ ಹೆಂಡ್ತಿಗಲ್ದೆ ನಾನಿನ್ನು ಯಾರಿಗೆ ಸಮಾಧಾನ ಮಾಡಲಿ? ನೀನು ಬೇಜಾರು ಮಾಡಿಕೊಂಡ್ರೆ ಐ ಕಾಂಟ್ ಬೇ. ಯಾವುದು ಸರಿ ಹೋಗಲ್ಲ ಶಾನ್ವಿ. ಸಿಚುವೇಶನ್ ಇನ್ನೂ ವರ್ಸ್ಟ್ ಆಗ್ತಾ ಹೋಗುತ್ತೆ. ನೀನು ನೋಡ್ತಿರೋದು ಯಾವುದು ನಿಜ ಅಲ್ಲ. ಇಲ್ಲಿ ಎಲ್ಲರೂ ಅವ್ರ ಬೆನಿಫಿಟ್ಗೋಸ್ಕರ ಡ್ರಾಮಾ ಮಾಡ್ತಿರೋದಷ್ಟೇ. ಯು ಫೂಲ್. ಇದು ನಿಂಗೆ ಅರ್ಥ ಆಗಲ್ಲ. ಎಷ್ಟು ಬೇಗ ಅರ್ಥ ಆಗೋದು ಬೇಡ. ಇವನ್ ನಾನು ಕೂಡ ನನ್ನ ಸ್ವಾರ್ಥಕ್ಕೆ ನಿನ್ನ ಮದುವೆ ಆಗಿರೋದು. ನೋಡ್ತಿರೋ ನಿನ್ನ ಅಣ್ಣನ್ನ ಎಲ್ರೂ ಒಂದಲ್ಲ ಒಂದಿನ ಬೀದಿಗೆ ತಂದು ನಿಲ್ಲಿಸ್ತೀನಿ. ಎಲ್ಲವೂ ನಾನು ಅಂದ್ಕೊಂಡ ಹಾಗೆ ನಡೀತಾ ಇದೆ. ಪಾಪ ದುರ್ಗಾ ನನ್ನ ವಿರುದ್ಧ ಏನೇನೋ ಸಾಧಿಸ್ಬಿಡ್ತೀನಿ ಅನ್ನೋ ಭ್ರಮೇಲಿದ್ಲು. ಆದ್ರೆ ಇವತ್ತು ನಾನು ಕೊಟ್ಟ ಏಟ್ಗೆ ಕಂಗಾಲಾಗಿ ಒದ್ದಾಡ್ತಾ ಇದ್ದಾಳೆ. ದುರ್ಗಾ, ಹಿತನ್ನ ನಿನ್ನ ಸ್ವಂತ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಳ್ತೀನಿ ಅಂತ ಬೀಗ್ತಾ ಇದ್ದೆ. ಆದ್ರೆ ಇವತ್ತು ಅದೇ ನಿನ್ನ ಮಗಳ ಕಣ್ಣಲ್ಲಿ ದುರ್ಗಾ ಅಂದ್ರೆ ರಾಕ್ಷಸಿ ಅನ್ನೋ ಹಾಗೆ ವಿಷದ ಬೀಜನ ಬಿತ್ತಿ ನಿನ್ನ ಅಸ್ತಿತ್ವನೇ ಬುಡ ಮೇಲ್ ಮಾಡ್ಬಿಟ್ಟೆ. ಇನ್ನು ಆ ಹಿತ ಅವಳು ಈಗಿರೋ ಸ್ಥಿತಿ ನೋಡೋದಕ್ಕೆ ಮನಸ್ಸಿಗೆ ಏನೋ ಒಂಥರ ಆನಂದ. ಮಾನಸಿಕವಾಗಿ ಆ ಮಗು ಸಾಯದನ್ನ ನೋಡೋದಕ್ಕೆ ಈ ಕಣ್ಣುಗಳಿಗೆ ಹಬ್ಬ. ಇವ್ರಗಳ ಸ್ಥಿತಿನೇ ಒಂಥರ ಚೆನ್ನಾಗಿದೆ. ಒಂದ್ ಕಡೆ ಹಿತನ್ಗೆ ದುರ್ಗನ್ ಮುಖ ನೋಡೋದಕ್ಕೆ ಇಷ್ಟ ಇಲ್ಲ, ಇನ್ನೊಂದ್ ಕಡೆ ಪಾಪ ಆ ಶರತ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇಲ್ಲ ಮಾಳ್ವಿಕಾ, ಈ ಆಟ ಇಷ್ಟಕ್ಕೆ ಮುಗೀತು ಅಂತ ಅಂದ್ಕೊಂಡ್ರೆ ಇದು ನನ್ನ ಮೂರ್ಖತನ ಆಗತ್ತೆ. ನಾನು ಶುರು ಮಾಡಿದ ಆಟನ ನಾನೇ ಮುಗಿಸ್ಬೇಕು. ಹಿತನ ಮನಸ್ಸನ್ನ ಅರ್ಧಂಬರ್ಧ ಮುರಿದ್ರೆ ಸಾಲ್ದು, ಅವಳ ನಂಬಿಕೆಗೆ ಮತ್ತೆ ದುರ್ಗನ ಜೀವನಕ್ಕೆ ದೊಡ್ಡ ಪೆಟ್ಟು ಕೊಡ್ಲೇಬೇಕು. ನಾನು ಕೊಡೋ ಈ ಏಟಿಗೆ ಇಡೀ ಜಗನ್ನಾಥ್ ಕುಟುಂಬನೇ ಧೂಳಿಪಟ ಆಗ್ಬೇಕು. ಅದಕ್ಕೆ ಮಹಾ ಅಸ್ತ್ರನ ಪ್ರಯೋಗ ಮಾಡೋದಕ್ಕೆ ನಾಳೆನೇ ಸೂಕ್ತವಾದ ದಿನ. ಮಂಜರಿಯಮ್ಮ ಹೇಳಿದ ಆ ಕರಾಳ ಅಮಾವಾಸ್ಯೆ ನಾಳೆನೆ. ಹೌದು, ನಾನು ಸಿದ್ಧವಾಗಿರ್ಬೇಕು. ನೋಡ್ ದುರ್ಗಾ, ಕೆಲಸದವಳು ಎಷ್ಟೇ ಮೆರೆದ್ರು ಅವಳು ಕೆಲಸದವಳೆ. ತಾಯಿ ಆಗಕ್ ಸಾಧ್ಯ ಇಲ್ಲ. ನೀನು ನಮ್ಮ ಹಿತನಿಗೆ ಒಳ್ಳೆ ತಾಯಿ ಆಗಕ್ ಸಾಧ್ಯನೇ ಇಲ್ಲ ಅಂತ ನನಗೆ ಯಾವತ್ತೋ ಗೊತ್ತಿತ್ತು. ಆದ್ರೆ ಪಾಪ ನಮ್ಮ ಹಿತನ್ಗೆ ಇವತ್ತು ಗೊತ್ತಾಗಿದೆ ಅಲ್ವೇ? ಅವಳಿಗೆ ನೀನ್ ಬೇಡ ಅಂತ ಅಂದ್ಮೇಲೆ ನಿನಗೆ ಈ ಮನೇಲಿ ಏನ್ ಕೆಲಸ ಅಂತ? ಅತ್ತೆ,
ಶರತು ನೀನ್ ಯಾವಾಗಪ್ಪ ಬಂದೆ? ನೀವು ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ರಲ್ಲ ಅವಾಗಲೇ ಬಂದೆ. ಅತ್ತೆ, ದುರ್ಗಾ ನಿಮ್ಗೆ ಏನು ಅನ್ಯಾಯ ಮಾಡಿದಾಳೆ? ಬಾಯಿಗೆ ಬಂದಂಗೆ ಮಾತಾಡ್ತಿರಲ್ಲ ಅವಳ ಬಗ್ಗೆ. ಇಷ್ಟು ವಯಸ್ಸಾಗಿದೆ, ಯಾರ ಹತ್ರ ಹೇಗೆ ಮಾತಾಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ? ದುರ್ಗಾ ನಿಮ್ಮ ಹತ್ರ ಗೌರವದಿಂದ ನಡ್ಕೊಂತಾಳೆ ಅಂದ ಮಾತ್ರಕ್ಕೆ ನೀವ್ ಏನ್ ಹೇಳಿದ್ರು ಅವಳು ಸಹಿಸ್ಕೋಬೇಕಾ? ಅಯ್ಯೋ ಶರತು, ನೀನ್ ನನ್ ಮೇಲೆ ಯಾಕಪ್ಪ ರೇಗಾಡ್ತಿದ್ಯಾ? ಅಲ್ಲ, ನಾನೇನಾದ್ರೂ ಸುಳ್ಳು ಹೇಳದ್ನಾ? ನಮ್ಮ ಹಿತ್ತನ್ಗೆ ಇವಳನ್ನ ಕಂಡ್ರೆ ಆಗಲ್ಲ. ಅದು ಅಲ್ದೆ ಇವಳು ಬಂದಿದ್ದೆ ನಮ್ಮ ಹಿತ್ತನ್ ನೋಡ್ಕೊಳಕ್ಕೆ. ಈಗ ನಮ್ಮ ಹಿತನೇ ಬೇಡ ಅಂತ ಹೇಳ್ತಿದ್ದಾಳ ಅಂದ್ಮೇಲೆ ಇವಳಿಗೆ ಇಲ್ಲೇನ್ ಕೆಲ್ಸ? ಪಾಪ ನಮ್ಮ ಹಿತ ಇವಳಿಂದಾಗ ಅದೆಷ್ಟು ನೊಂದ್ಕೊಂಡಿದ್ದಾಳೆ ಗೊತ್ತಾ? ನಾನು ಹೇಳಿದ ಸತ್ಯನೇ ತಾನೇ? ಸತ್ಯನಾ? ಇದು ಸತ್ಯ ಅಲ್ಲ, ನಿಮ್ ಮನ್ಸಲ್ಲಿರೋ ವಿಷ. ಈತ ಇನ್ನು ಚಿಕ್ಕ ಹುಡುಗಿ, ಅವಳಿಗೆ ಸರಿ ಯಾವುದು ತಪ್ಪು ಯಾವುದು ಅಂತ ಗೊತ್ತಾಗ್ದಿರೋ ವಯಸ್ಸು. ಅವಳು ಕೋಪ ಮಾಡ್ಕೊಂಡು ಮಾತ್ರಕ್ಕೆ ದುರ್ಗನ ಮನೆ ಬಿಟ್ಟು ಕಳ್ಸಕ್ಕಾಗುತ್ತಾ? ಅದ್ ಹಾಗಲ್ಲ ಶರತ್. ಸ್ಟಾಪ್ ಇಟ್ ಅತ್ತೆ. ದುರ್ಗಾ ಹಿತಗೆ ತಾಯಿ ಮಾತ್ರ ಅಲ್ಲ, ಅವಳು ನನ್ನ ಹೆಂಡತಿ ಕೂಡ. ಇದು ನಮ್ಮ ವಿಷಯ, ಇದು ನಾವು ಬಗೆಹರಿಸ್ಕೊಂತೀವಿ. ಇದನ್ನೇ ನೆಪ ಮಾಡ್ಕೊಂಡು ಅವಳಿಗೆ ಏನಾದ್ರೂ ಅವಮಾನ ಮಾಡಿದ್ರೆ ನಾನು ಸುಮ್ಮನಿರಲ್ಲ. ಬಿ ಕೇರ್ಫುಲ್. ಅಲ್ಲಪ್ಪ ಶರತ್ತು, ಈ ದುರ್ಗನ್ಗೋಸ್ಕರ ನೀನ್ ನನ್ ತಪ್ಪು ಅನ್ನೋ ತರ ಮಾತಾಡ್ತಿದ್ಯಲ್ಲ. ಅತ್ತೆ, ತಪ್ಪು ಯಾರು ಮಾಡಿದ್ರು ತಪ್ಪೇ. ನೋಡಿ, ದುರ್ಗಾ ನನ್ನ ಹೆಂಡತಿ, ಹಿತ ತಾಯಿ. ಅವಳ ಜೊತೆ ಪ್ರತಿಯೊಬ್ರು ಗೌರವದಿಂದ ನಡ್ಕೋಬೇಕು. ಈ ಮನೆಯಲ್ಲಿ ಅವಳಿಗೆ ಸಿಗ್ಬೇಕಾಗಿರೋ ಗೌರವ ಸಿಗಬೇಕು, ಅದು ನೀವು ಕೊಡಬೇಕು ಅಷ್ಟೇ. ಅಂಬಿಕಾಗೆ ಈ ಮನೆಯಲ್ಲಿ ಯಾವ ಸ್ಥಾನ ಯಾವ ಗೌರವ ಇತ್ತೋ ಆ ಸ್ಥಾನ ಗೌರವ ದುರ್ಗಾಗೂ ಸಿಗ್ಬೇಕು. ನೋಡಿಯತ್ತೆ, ನನ್ನ ಮಗಳು ಮತ್ತೆ ನನ್ನ ಹೆಂಡತಿ ಮಧ್ಯೆ ಇರೋ ಬಾಂಧವ್ಯ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ನಮ್ಮ ಕುಟುಂಬದ ವಿಷಯಗಳನ್ನ ಹೇಗೆ ನಿಭಾಯಿಸಬೇಕು ಅಂತ ನನಗೆ ಗೊತ್ತಿದೆ. ಇದಕ್ಕೆ ನೀವು ಬೆಂಕಿ ಹಚ್ಚೋ ಅಗತ್ಯ ಇಲ್ಲ. ಇದು ನಾನು ನಿಮ್ಗೆ ಕೊಡ್ತಿರೋ ವಾರ್ನಿಂಗ್ ಅಂತ ಅನ್ಕೊಳ್ಳಿ. ಛೀ